ಮನಿ ಕೊಟ್ರೆ ಮನೆ ಸಿಗುತ್ತೆ. ಇದೊಂದು ಕೋಲಾಹಲ ಎಬ್ಬಿಸ್ಬಿಟ್ಟಿದೆ ಈಗ ರಾಜ್ಯ ರಾಜಕೀಯದಲ್ಲಿ. ಈ ವಿಚಾರವಾಗಿ ಈಗ ಸ್ಫೋಟಕ ಎಕ್ಸ್ಕ್ಲೂಸಿವ್ ಸಂದರ್ಶನ ನಿಮ್ಮ ಮುಂದೆ. ಸಿದ್ದರಾಮಯ್ಯ ಆಪ್ತ ಬಿಆರ್ ಪಾಟೀಲ್ ಎಕ್ಸ್ಕ್ಲೂಸಿವ್ ಸಂದರ್ಶನ. ರಾಜ್ಯದ ವಸತಿ ಇಲಾಖೆಯಲ್ಲಿ ಅವ್ಯವಹಾರ ನಡೆದಿದ್ದು ಸತ್ಯ. ಶಾಸಕರ ಗಮನಕ್ಕೂ ಬಾರದೆ ಮನೆಗಳನ್ನ ಮಂಜೂರು ಮಾಡಿದ್ದಾರೆ. ಮನೆ ಹಂಚಿಕೆಯಲ್ಲಿ ಅವ್ಯವಹಾರ ನಡೆಯುತ್ತಿರುವುದು ಸ್ಪಷ್ಟ. ಹಣ ಕೊಟ್ಟರೆ ಮನೆ ಎಂಬುದನ್ನು ಮತ್ತೆ ಒಪ್ಪಿಕೊಂಡಿದ್ದಾರೆ ಬಿಆರ್ ಪಾಟೀಲ್. ತಮ್ಮ ಹೇಳಿಕೆಯನ್ನ ಮತ್ತೆ ಸಮರ್ಥಿಸಿಕೊಂಡಿದ್ದಾರೆ ಬಿಆರ್ ಪಾಟೀಲ್. ಇದರ ಸಂಪೂರ್ಣ ಸಂದರ್ಶನವನ್ನ ಇವತ್ತು ನೀವು ಸಂಜೆ 4:56ಕ್ಕೆ ರಿಪಬ್ಲಿಕ್ ಕನ್ನಡದಲ್ಲಿ ನೋಡ್ತೀರಿ. ಮಿಸ್ ಮಾಡದೆ ರಿಪಬ್ಲಿಕ್ ಕನ್ನಡ ಸ್ವಿಚ್ ಮಾಡಿ. ಚುನಾವಣೆ ಗೆದ್ದ ನಾವು ಕ್ಷೇತ್ರದ ಜನತೆಗೆ ಮನೆಗಳು ಕೊಡಬೇಕನ್ನುವಂಥದ್ದು ನಮಗೆ ಗೊತ್ತಿರ್ತದೆ. ಯಾವ ಗ್ರಾಮ ಪಂಚಾಯತಿಯಲ್ಲಿ ಪರಿಸ್ಥಿತಿ ಹದಗೆಟ್ಟಿದೆ, ಎಲ್ಲಿ ಅನುಕೂಲ ಇದೆ, ಎಲ್ಲಿ ಅನುಕೂಲ ಇಲ್ಲ. ಅದರ ಆಧಾರದ ಮೇಲೆ ನಾನು 6,000 ಮನೆ ಕೇಳಿದ್ದೆ. ಚುನಾವಣೆ ಗೆದ್ದು ಬಂದ ಮೇಲೆ 3 ಪತ್ರ ಬರೆದೆ. ನನಗೆ ಒಂದು ಕೂಡ ಮನೆ ಕೊಡಲಿಲ್ಲ. ಏನೋ ಸರ್ಕಾರದಲ್ಲಿ ತೊಂದರೆ ಇರಬೇಕು, ಹಣಕಾಸಿನ ತೊಂದರೆ ಇರಬೇಕು ಅಂತ ಹೇಳಿ ನಾನು ಸುಮ್ಮನೆ ಕೂತಿದ್ದೆ. ಆದರೆ ನಮ್ಮೆದುರುಗಡೆ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ನಮ್ಮ ಲೆಟರ್ ತಗೊಂಡು ಹೋಗಿ ಮನೆ ಮಂಜೂರು ಮಾಡ್ಕೊಂಡು ಬಂದ್ಮೇಲೆ ನಮಗೆ ಬೇಜಾರಾಗಲ್ಲ. ನಾವು ಕ್ಷೇತ್ರದ ಮನಿ ಕೊಟ್ರೆ ಮನೆ ಸಿಗುತ್ತೆ. ಇದೊಂದು ಕೋಲಾಹಲ ಎಬ್ಬಿಸ್ಬಿಟ್ಟಿದೆ ಈಗ ರಾಜ್ಯ ರಾಜಕೀಯದಲ್ಲಿ. ಈ ವಿಚಾರವಾಗಿ ಈಗ ಸ್ಫೋಟಕ ಎಕ್ಸ್ಕ್ಲೂಸಿವ್ ಸಂದರ್ಶನ ನಿಮ್ಮ ಮುಂದೆ. ಸಿದ್ದರಾಮಯ್ಯ ಆಪ್ತ ಬಿಆರ್ ಪಾಟೀಲ್ ಎಕ್ಸ್ಕ್ಲೂಸಿವ್ ಸಂದರ್ಶನ. ರಾಜ್ಯದ ವಸತಿ ಇಲಾಖೆಯಲ್ಲಿ ಅವ್ಯವಹಾರ ನಡೆದಿದ್ದು ಸತ್ಯ. ಶಾಸಕರ ಗಮನಕ್ಕೂ ಬಾರದೆ ಮನೆಗಳನ್ನ ಮಂಜೂರು ಮಾಡಿದ್ದಾರೆ. ಮನೆ ಹಂಚಿಕೆಯಲ್ಲಿ ಅವ್ಯವಹಾರ ನಡೆಯುತ್ತಿರುವುದು ಸ್ಪಷ್ಟ. ಹಣ ಕೊಟ್ಟರೆ ಮನೆ ಎಂಬುದನ್ನು ಮತ್ತೆ ಒಪ್ಪಿಕೊಂಡಿದ್ದಾರೆ ಬಿಆರ್ ಪಾಟೀಲ್. ತಮ್ಮ ಹೇಳಿಕೆಯನ್ನ ಮತ್ತೆ ಸಮರ್ಥಿಸಿಕೊಂಡಿದ್ದಾರೆ ಬಿಆರ್ ಪಾಟೀಲ್. ಇದರ ಸಂಪೂರ್ಣ ಸಂದರ್ಶನವನ್ನ ಇವತ್ತು ನೀವು ಸಂಜೆ 4:56ಕ್ಕೆ ರಿಪಬ್ಲಿಕ್ ಕನ್ನಡದಲ್ಲಿ ನೋಡ್ತೀರಿ. ಮಿಸ್ ಮಾಡದೆ ರಿಪಬ್ಲಿಕ್ ಕನ್ನಡ ಸ್ವಿಚ್ ಮಾಡಿ. ಚುನಾವಣೆ ಗೆದ್ದ ನಾವು ಕ್ಷೇತ್ರದ ಜನತೆಗೆ ಮನೆಗಳು ಕೊಡಬೇಕನ್ನುವಂಥದ್ದು ನಮಗೆ ಗೊತ್ತಿರ್ತದೆ. ಯಾವ ಗ್ರಾಮ ಪಂಚಾಯತಿಯಲ್ಲಿ ಪರಿಸ್ಥಿತಿ ಹದಗೆಟ್ಟಿದೆ, ಎಲ್ಲಿ ಅನುಕೂಲ ಇದೆ, ಎಲ್ಲಿ ಅನುಕೂಲ ಇಲ್ಲ. ಅದರ ಆಧಾರದ ಮೇಲೆ ನಾನು 6,000 ಮನೆ ಕೇಳಿದ್ದೆ. ಚುನಾವಣೆ ಗೆದ್ದು ಬಂದ ಮೇಲೆ 3 ಪತ್ರ ಬರೆದೆ. ನನಗೆ ಒಂದು ಕೂಡ ಮನೆ ಕೊಡಲಿಲ್ಲ. ಏನೋ ಸರ್ಕಾರದಲ್ಲಿ ತೊಂದರೆ ಇರಬೇಕು, ಹಣಕಾಸಿನ ತೊಂದರೆ ಇರಬೇಕು ಅಂತ ಹೇಳಿ ನಾನು ಸುಮ್ಮನೆ ಕೂತಿದ್ದೆ. ಆದರೆ ನಮ್ಮೆದುರುಗಡೆ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ನಮ್ಮ ಲೆಟರ್ ತಗೊಂಡು ಹೋಗಿ ಮನೆ ಮಂಜೂರು ಮಾಡ್ಕೊಂಡು ಬಂದ್ಮೇಲೆ ನಮಗೆ ಬೇಜಾರಾಗಲ್ಲ. ನಾವು ಕ್ಷೇತ್ರದ ಮನಿ ಕೊಟ್ರೆ ಮನೆ ಸಿಗುತ್ತೆ. ಇದೊಂದು ಕೋಲಾಹಲ ಎಬ್ಬಿಸ್ಬಿಟ್ಟಿದೆ ಈಗ ರಾಜ್ಯ ರಾಜಕೀಯದಲ್ಲಿ. ಈ ವಿಚಾರವಾಗಿ ಈಗ ಸ್ಫೋಟಕ ಎಕ್ಸ್ಕ್ಲೂಸಿವ್ ಸಂದರ್ಶನ ನಿಮ್ಮ ಮುಂದೆ. ಸಿದ್ದರಾಮಯ್ಯ ಆಪ್ತ ಬಿಆರ್ ಪಾಟೀಲ್ ಎಕ್ಸ್ಕ್ಲೂಸಿವ್ ಸಂದರ್ಶನ. ರಾಜ್ಯದ ವಸತಿ ಇಲಾಖೆಯಲ್ಲಿ ಅವ್ಯವಹಾರ ನಡೆದಿದ್ದು ಸತ್ಯ. ಶಾಸಕರ ಗಮನಕ್ಕೂ ಬಾರದೆ ಮನೆಗಳನ್ನ ಮಂಜೂರು ಮಾಡಿದ್ದಾರೆ. ಮನೆ ಹಂಚಿಕೆಯಲ್ಲಿ ಅವ್ಯವಹಾರ ನಡೆಯುತ್ತಿರುವುದು ಸ್ಪಷ್ಟ. ಹಣ ಕೊಟ್ಟರೆ ಮನೆ ಎಂಬುದನ್ನು ಮತ್ತೆ ಒಪ್ಪಿಕೊಂಡಿದ್ದಾರೆ ಬಿಆರ್ ಪಾಟೀಲ್. ತಮ್ಮ ಹೇಳಿಕೆಯನ್ನ ಮತ್ತೆ ಸಮರ್ಥಿಸಿಕೊಂಡಿದ್ದಾರೆ ಬಿಆರ್ ಪಾಟೀಲ್. ಇದರ ಸಂಪೂರ್ಣ ಸಂದರ್ಶನವನ್ನ ಇವತ್ತು ನೀವು ಸಂಜೆ 4:56ಕ್ಕೆ ರಿಪಬ್ಲಿಕ್ ಕನ್ನಡದಲ್ಲಿ ನೋಡ್ತೀರಿ. ಮಿಸ್ ಮಾಡದೆ ರಿಪಬ್ಲಿಕ್ ಕನ್ನಡ ಸ್ವಿಚ್ ಮಾಡಿ. ಚುನಾವಣೆ ಗೆದ್ದ ನಾವು ಕ್ಷೇತ್ರದ ಜನತೆಗೆ ಮನೆಗಳು ಕೊಡಬೇಕನ್ನುವಂಥದ್ದು ನಮಗೆ ಗೊತ್ತಿರ್ತದೆ. ಯಾವ ಗ್ರಾಮ ಪಂಚಾಯತಿಯಲ್ಲಿ ಪರಿಸ್ಥಿತಿ ಹದಗೆಟ್ಟಿದೆ, ಎಲ್ಲಿ ಅನುಕೂಲ ಇದೆ, ಎಲ್ಲಿ ಅನುಕೂಲ ಇಲ್ಲ. ಅದರ ಆಧಾರದ ಮೇಲೆ ನಾನು 6,000 ಮನೆ ಕೇಳಿದ್ದೆ. ಚುನಾವಣೆ ಗೆದ್ದು ಬಂದ ಮೇಲೆ 3 ಪತ್ರ ಬರೆದೆ. ನನಗೆ ಒಂದು ಕೂಡ ಮನೆ ಕೊಡಲಿಲ್ಲ. ಏನೋ ಸರ್ಕಾರದಲ್ಲಿ ತೊಂದರೆ ಇರಬೇಕು, ಹಣಕಾಸಿನ ತೊಂದರೆ ಇರಬೇಕು ಅಂತ ಹೇಳಿ ನಾನು ಸುಮ್ಮನೆ ಕೂತಿದ್ದೆ. ಆದರೆ ನಮ್ಮೆದುರುಗಡೆ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ನಮ್ಮ ಲೆಟರ್ ತಗೊಂಡು ಹೋಗಿ ಮನೆ ಮಂಜೂರು ಮಾಡ್ಕೊಂಡು ಬಂದ್ಮೇಲೆ ನಮಗೆ ಬೇಜಾರಾಗಲ್ಲ. ನಾವು ಕ್ಷೇತ್ರದ ಮನಿ ಕೊಟ್ರೆ ಮನೆ ಸಿಗುತ್ತೆ. ಇದೊಂದು ಕೋಲಾಹಲ ಎಬ್ಬಿಸ್ಬಿಟ್ಟಿದೆ ಈಗ ರಾಜ್ಯ ರಾಜಕೀಯದಲ್ಲಿ. ಈ ವಿಚಾರವಾಗಿ ಈಗ ಸ್ಫೋಟಕ ಎಕ್ಸ್ಕ್ಲೂಸಿವ್ ಸಂದರ್ಶನ ನಿಮ್ಮ ಮುಂದೆ.
ಸಿದ್ದರಾಮಯ್ಯ ಆಪ್ತ ಬಿಆರ್ ಪಾಟೀಲ್ ಎಕ್ಸ್ಕ್ಲೂಸಿವ್ ಸಂದರ್ಶನ. ರಾಜ್ಯದ ವಸತಿ ಇಲಾಖೆಯಲ್ಲಿ ಅವ್ಯವಹಾರ ನಡೆದಿದ್ದು ಸತ್ಯ. ಶಾಸಕರ ಗಮನಕ್ಕೂ ಬಾರದೆ ಮನೆಗಳನ್ನ ಮಂಜೂರು ಮಾಡಿದ್ದಾರೆ. ಮನೆ ಹಂಚಿಕೆಯಲ್ಲಿ ಅವ್ಯವಹಾರ ನಡೆಯುತ್ತಿರುವುದು ಸ್ಪಷ್ಟ. ಹಣ ಕೊಟ್ಟರೆ ಮನೆ ಎಂಬುದನ್ನು ಮತ್ತೆ ಒಪ್ಪಿಕೊಂಡಿದ್ದಾರೆ ಬಿಆರ್ ಪಾಟೀಲ್. ತಮ್ಮ ಹೇಳಿಕೆಯನ್ನ ಮತ್ತೆ ಸಮರ್ಥಿಸಿಕೊಂಡಿದ್ದಾರೆ ಬಿಆರ್ ಪಾಟೀಲ್. ಇದರ ಸಂಪೂರ್ಣ ಸಂದರ್ಶನವನ್ನ ಇವತ್ತು ನೀವು ಸಂಜೆ 4:56ಕ್ಕೆ ರಿಪಬ್ಲಿಕ್ ಕನ್ನಡದಲ್ಲಿ ನೋಡ್ತೀರಿ. ಮಿಸ್ ಮಾಡದೆ ರಿಪಬ್ಲಿಕ್ ಕನ್ನಡ ಸ್ವಿಚ್ ಮಾಡಿ. ಚುನಾವಣೆ ಗೆದ್ದ ನಾವು ಕ್ಷೇತ್ರದ ಜನತೆಗೆ ಮನೆಗಳು ಕೊಡಬೇಕನ್ನುವಂಥದ್ದು ನಮಗೆ ಗೊತ್ತಿರ್ತದೆ. ಯಾವ ಗ್ರಾಮ ಪಂಚಾಯತಿಯಲ್ಲಿ ಪರಿಸ್ಥಿತಿ ಹದಗೆಟ್ಟಿದೆ, ಎಲ್ಲಿ ಅನುಕೂಲ ಇದೆ, ಎಲ್ಲಿ ಅನುಕೂಲ ಇಲ್ಲ. ಅದರ ಆಧಾರದ ಮೇಲೆ ನಾನು 6,000 ಮನೆ ಕೇಳಿದ್ದೆ. ಚುನಾವಣೆ ಗೆದ್ದು ಬಂದ ಮೇಲೆ 3 ಪತ್ರ ಬರೆದೆ. ನನಗೆ ಒಂದು ಕೂಡ ಮನೆ ಕೊಡಲಿಲ್ಲ. ಏನೋ ಸರ್ಕಾರದಲ್ಲಿ ತೊಂದರೆ ಇರಬೇಕು, ಹಣಕಾಸಿನ ತೊಂದರೆ ಇರಬೇಕು ಅಂತ ಹೇಳಿ ನಾನು ಸುಮ್ಮನೆ ಕೂತಿದ್ದೆ. ಆದರೆ ನಮ್ಮೆದುರುಗಡೆ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ನಮ್ಮ ಲೆಟರ್ ತಗೊಂಡು ಹೋಗಿ ಮನೆ ಮಂಜೂರು ಮಾಡ್ಕೊಂಡು ಬಂದ್ಮೇಲೆ ನಮಗೆ ಬೇಜಾರಾಗಲ್ಲ. ನಾವು ಕ್ಷೇತ್ರದ ಮನೆ ಕೊಟ್ರೆ ಮನೆ ಸಿಗುತ್ತೆ. ಇದೊಂದು ಕೋಲಾಹಲ ಎಬ್ಬಿಸ್ಬಿಟ್ಟಿದೆ ಈಗ ರಾಜ್ಯ ರಾಜಕೀಯದಲ್ಲಿ. ಈ ವಿಚಾರವಾಗಿ ಈಗ ಸ್ಫೋಟಕ ಎಕ್ಸ್ಕ್ಲೂಸಿವ್ ಸಂದರ್ಶನ ನಿಮ್ಮ ಮುಂದೆ. ಸಿದ್ದರಾಮಯ್ಯ ಆಪ್ತ ಬಿಆರ್ ಪಾಟೀಲ್ ಎಕ್ಸ್ಕ್ಲೂಸಿವ್ ಸಂದರ್ಶನ. ರಾಜ್ಯದ ವಸತಿ ಇಲಾಖೆಯಲ್ಲಿ ಅವ್ಯವಹಾರ ನಡೆದಿದ್ದು ಸತ್ಯ. ಶಾಸಕರ ಗಮನಕ್ಕೂ ಬಾರದೆ ಮನೆಗಳನ್ನ ಮಂಜೂರು ಮಾಡಿದ್ದಾರೆ. ಮನೆ ಹಂಚಿಕೆಯಲ್ಲಿ ಅವ್ಯವಹಾರ ನಡೆಯುತ್ತಿರುವುದು ಸ್ಪಷ್ಟ. ಹಣ ಕೊಟ್ಟರೆ ಮನೆ ಎಂಬುದನ್ನು ಮತ್ತೆ ಒಪ್ಪಿಕೊಂಡಿದ್ದಾರೆ ಬಿಆರ್ ಪಾಟೀಲ್. ತಮ್ಮ ಹೇಳಿಕೆಯನ್ನ ಮತ್ತೆ ಸಮರ್ಥಿಸಿಕೊಂಡಿದ್ದಾರೆ ಬಿಆರ್ ಪಾಟೀಲ್. ಇದರ ಸಂಪೂರ್ಣ ಸಂದರ್ಶನವನ್ನ ಇವತ್ತು ನೀವು ಸಂಜೆ 4:56ಕ್ಕೆ ರಿಪಬ್ಲಿಕ್ ಕನ್ನಡದಲ್ಲಿ ನೋಡ್ತೀರಿ. ಮಿಸ್ ಮಾಡದೆ ರಿಪಬ್ಲಿಕ್ ಕನ್ನಡ ಸ್ವಿಚ್ ಮಾಡಿ. ಚುನಾವಣೆ ಗೆದ್ದ ನಾವು ಕ್ಷೇತ್ರದ ಜನತೆಗೆ ಮನೆಗಳು ಕೊಡಬೇಕನ್ನುವಂಥದ್ದು ನಮಗೆ ಗೊತ್ತಿರ್ತದೆ. ಯಾವ ಗ್ರಾಮ ಪಂಚಾಯತಿಯಲ್ಲಿ ಪರಿಸ್ಥಿತಿ ಹದಗೆಟ್ಟಿದೆ, ಎಲ್ಲಿ ಅನುಕೂಲ ಇದೆ, ಎಲ್ಲಿ ಅನುಕೂಲ ಇಲ್ಲ. ಅದರ ಆಧಾರದ ಮೇಲೆ ನಾನು 6,000 ಮನೆ ಕೇಳಿದ್ದೆ. ಚುನಾವಣೆ ಗೆದ್ದು ಬಂದ ಮೇಲೆ 3 ಪತ್ರ ಬರೆದೆ. ನನಗೆ ಒಂದು ಕೂಡ ಮನೆ ಕೊಡಲಿಲ್ಲ. ಏನೋ ಸರ್ಕಾರದಲ್ಲಿ ತೊಂದರೆ ಇರಬೇಕು, ಹಣಕಾಸಿನ ತೊಂದರೆ ಇರಬೇಕು ಅಂತ ಹೇಳಿ ನಾನು ಸುಮ್ಮನೆ ಕೂತಿದ್ದೆ. ಆದರೆ ನಮ್ಮೆದುರುಗಡೆ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ನಮ್ಮ ಲೆಟರ್ ತಗೊಂಡು ಹೋಗಿ ಮನೆ ಮಂಜೂರು ಮಾಡ್ಕೊಂಡು ಬಂದ್ಮೇಲೆ ನಮಗೆ ಬೇಜಾರಾಗಲ್ಲ. ನಾವು ಕ್ಷೇತ್ರದ ಮನೆ ಕೊಟ್ರೆ ಮನೆ ಸಿಗುತ್ತೆ. ಇದೊಂದು ಕೋಲಾಹಲ ಎಬ್ಬಿಸ್ಬಿಟ್ಟಿದೆ ಈಗ ರಾಜ್ಯ ರಾಜಕೀಯದಲ್ಲಿ. ಈ ವಿಚಾರವಾಗಿ ಈಗ ಸ್ಫೋಟಕ ಎಕ್ಸ್ಕ್ಲೂಸಿವ್ ಸಂದರ್ಶನ ನಿಮ್ಮ ಮುಂದೆ. ಸಿದ್ದರಾಮಯ್ಯ ಆಪ್ತ ಬಿಆರ್ ಪಾಟೀಲ್ ಎಕ್ಸ್ಕ್ಲೂಸಿವ್ ಸಂದರ್ಶನ. ರಾಜ್ಯದ ವಸತಿ ಇಲಾಖೆಯಲ್ಲಿ ಅವ್ಯವಹಾರ ನಡೆದಿದ್ದು ಸತ್ಯ. ಶಾಸಕರ ಗಮನಕ್ಕೂ ಬಾರದೆ ಮನೆಗಳನ್ನ ಮಂಜೂರು ಮಾಡಿದ್ದಾರೆ. ಮನೆ ಹಂಚಿಕೆಯಲ್ಲಿ ಅವ್ಯವಹಾರ ನಡೆಯುತ್ತಿರುವುದು ಸ್ಪಷ್ಟ. ಹಣ ಕೊಟ್ಟರೆ ಮನೆ ಎಂಬುದನ್ನು ಮತ್ತೆ ಒಪ್ಪಿಕೊಂಡಿದ್ದಾರೆ ಬಿಆರ್ ಪಾಟೀಲ್. ತಮ್ಮ ಹೇಳಿಕೆಯನ್ನ ಮತ್ತೆ ಸಮರ್ಥಿಸಿಕೊಂಡಿದ್ದಾರೆ ಬಿಆರ್ ಪಾಟೀಲ್. ಇದರ ಸಂಪೂರ್ಣ ಸಂದರ್ಶನವನ್ನ ಇವತ್ತು ನೀವು ಸಂಜೆ 4:56ಕ್ಕೆ ರಿಪಬ್ಲಿಕ್ ಕನ್ನಡದಲ್ಲಿ ನೋಡ್ತೀರಿ. ಮಿಸ್ ಮಾಡದೆ ರಿಪಬ್ಲಿಕ್ ಕನ್ನಡ ಸ್ವಿಚ್ ಮಾಡಿ. ಚುನಾವಣೆ ಗೆದ್ದ ನಾವು ಕ್ಷೇತ್ರದ ಜನತೆಗೆ ಮನೆಗಳು ಕೊಡಬೇಕನ್ನುವಂಥದ್ದು ನಮಗೆ ಗೊತ್ತಿರ್ತದೆ. ಯಾವ ಗ್ರಾಮ ಪಂಚಾಯತಿಯಲ್ಲಿ ಪರಿಸ್ಥಿತಿ ಹದಗೆಟ್ಟಿದೆ, ಎಲ್ಲಿ ಅನುಕೂಲ ಇದೆ, ಎಲ್ಲಿ ಅನುಕೂಲ ಇಲ್ಲ. ಅದರ ಆಧಾರದ ಮೇಲೆ ನಾನು 6,000 ಮನೆ ಕೇಳಿದ್ದೆ. ಚುನಾವಣೆ ಗೆದ್ದು ಬಂದ ಮೇಲೆ 3 ಪತ್ರ ಬರೆದೆ. ನನಗೆ ಒಂದು ಕೂಡ ಮನೆ ಕೊಡಲಿಲ್ಲ. ಏನೋ ಸರ್ಕಾರದಲ್ಲಿ ತೊಂದರೆ ಇರಬೇಕು, ಹಣಕಾಸಿನ ತೊಂದರೆ ಇರಬೇಕು ಅಂತ ಹೇಳಿ ನಾನು ಸುಮ್ಮನೆ ಕೂತಿದ್ದೆ. ಆದರೆ ನಮ್ಮೆದುರುಗಡೆ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ನಮ್ಮ ಲೆಟರ್ ತಗೊಂಡು ಹೋಗಿ ಮನೆ ಮಂಜೂರು ಮಾಡ್ಕೊಂಡು ಬಂದ್ಮೇಲೆ ನಮಗೆ ಬೇಜಾರಾಗಲ್ಲ. ನಾವು ಕ್ಷೇತ್ರದ